ಅಯ್ಯೋ, ನಮ್ಮ ಮಾತ್ ಯಾರ್ ಕೇಳ್ತಾರಪ್ಪ ಇಲ್ಲಿ. ಇದ್ದಾರೆ, ಎಲ್ಲರ ಮಾತು ಎಲ್ಲರೂ ಕೇಳುವಂತಹ ಬಾನುಲಿ ಕೇಂದ್ರವಿದೆ. ರೇಡಿಯೋ ಆಕ್ಟಿವ್. ಇಲ್ಲಿ ಎಲ್ಲರ ಧ್ವನಿಗಳಿಗೂ ಜಾಗವಿದೆ. ಕಷ್ಟ ಕೇಳುವ ಕಿವಿಗಳಿವೆ, ಸಾಂತ್ವನ ಹೇಳುವ ಹೃದಯಗಳಿವೆ, ಸಹಾಯ ಮಾಡುವ ಕೈಗಳಿವೆ. ನಾವೆಲ್ಲರೂ ಒಂದೆನ್ನುವ ಮನಸ್ಸುಗಳಿವೆ. ಕೇಳುವ, ಹೇಳುವ, ಒಟ್ಟಾಗಿ ಬೆಳೆಯುವ ರೇಡಿಯೋ ಆಕ್ಟಿವ್ ನಮ್ಮೆಲ್ಲರ ಧ್ವನಿ. 90.4 ಮೆಗಾಹರ್ಟ್ಸ್ ತರಂಗಾಂತರದಲ್ಲಿ ಪ್ರಸಾರವಾಗುವ ಬಾನುಲಿ ರೇಡಿಯೋ ಆಕ್ಟಿವ್. ಬಿತ್ತುವ ಅನುಭವ ದೇವಿಗೆ ಅನುಭವ, ನಿಮ್ಮಿ ಅನುಭವ ಬದುಕಿನ ಅನುಭವ. ಬಿತ್ತುವ ಅನುಭವ ದೇವಿಗೆ ಅನುಭವ, ಅನುಭವ ಬದುಕಿನ ಅನುಭವ. ಬಿತ್ತುವ ಅನುಭವ ದೇವಿಗೆ ಅನುಭವ, ನಿಮ್ಮಿ ಅನುಭವ ಬದುಕಿನ ಅನುಭವ. ವಯೋಸಹಜ ಮುಪ್ಪಿಗೊಂದು ಸವೆಸ ಬಂದ ಹಾದಿಯ ನೆನಪಿಗೊಂದು ದೇಹವೆಂಬ ನರನಾಡಿ ಎಲುಬುಗಳ ಮತ್ತಕ್ಕೊಂದು ಎದೆಯ ಒಳಗೆ ಅರಿವಿಗೊಂದು ಜೀವ ನೀಡುವ ಚೈತನ್ಯ ಜ್ಞಾನ ವಿಜ್ಞಾನದ ಬೆಳಕು. ಬಿತ್ತುವ ಅನುಭವ ದೇವಿಗೆ ಅನುಭವ, ನಿಮ್ಮಿ ಅನುಭವ ದೇವಿಗೆ ಅನುಭವ. ನಿಮ್ಮಂತ ರಂಗದ ಕದ ತೆಗೆದು ಬನ್ನಿ, ಮುಪ್ಪಿನ ಬದುಕಿಗೆ ಚೈತನ್ಯ ತುಂಬುವ. ಮುಪ್ಪಿನ ಆರೋಗ್ಯ ಆರೈಕೆ ವಿಜ್ಞಾನ ದೇವಿಗೆ ಅನುಭವ, ನಿಮ್ಮಿ ಅನುಭವ. ಬಿತ್ತುವ ಅನುಭವ ದೇವಿಗೆ ಅನುಭವ, ನಿಮ್ಮಿ ಅನುಭವ ಬದುಕಿನ ಅನುಭವ, ನಿಮ್ಮಿ ಅನುಭವ ಬದುಕಿನ ಅನುಭವ, ನಿಮ್ಮಿ ಅನುಭವ ಬದುಕಿನ ಅನುಭವ. ನಮಸ್ಕಾರ ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಿ 90.4 ಕಂಪನಾಂಕಗಳ ಸಿಆರ್ ರೇಡಿಯೋ ಆಕ್ಟಿವ್. ಇದು ಬೆಂಗಳೂರಿನ ಮೊಟ್ಟಮೊದಲ ಸಮುದಾಯ ಬಾನುಲಿ ಕೇಂದ್ರ, ಆನ್ ಇನಿಷಿಯೇಟಿವ್ ಆಫ್ ದ ಡಿಪಾರ್ಟ್ಮೆಂಟ್ ಆಫ್ ಮೀಡಿಯಾ ಸ್ಟಡೀಸ್, ಜೈನ್ ಡೀಮ್ ಟು ಬಿ ಯೂನಿವರ್ಸಿಟಿ. ನಾನು ನಿಮ್ಮ ರೇಡಿಯೋ ಗೆಳತಿ ಪದ್ಮಪ್ರಿಯ. ಇವತ್ತಿನ ಅನುಭವ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಆಧಾರದ ಸ್ವಾಗತ. ಕೆಳಗರೆ ಅನುಭವ ಕಾರ್ಯಕ್ರಮದ ಪ್ರಾಯೋಜಕರು ವಿಜ್ಞಾನ ಪ್ರಸಾರ ಮತ್ತು ಅಳಗಪ್ಪ ವಿಶ್ವವಿದ್ಯಾನಿಲಯ. ಪ್ರಾಜೆಕ್ಟ್ ಈಸ್ ಕನ್ಸೀವ್ಡ್ ಬೈ ಡಾಕ್ಟರ್ ಶ್ರೀಧರ್, ಮೆಂಟೆಡ್ ಬೈ ಸಾಯಿ ಸುಧಾ. ಬನ್ನಿ ಹಾಗಾದರೆ ಇವತ್ತಿನ ಅನುಭವ ಕಾರ್ಯಕ್ರಮದಲ್ಲಿ ಯಾವ ವಿಷಯದ ಬಗ್ಗೆ ಮಾತನಾಡ್ತಿದ್ದೀವಿ ಅಂತ ತಾವೆಲ್ಲ ಕುತೂಹಲದಿಂದ ಕಾಯ್ತಾ ಇರ್ತೀರಿ ಅಂತ ನನಗೆ ಗೊತ್ತು. ಕೆಳಗರೆ ನಿಮಗೆಲ್ಲ ತಿಳಿದಿರೋ ಹಾಗೆ ನಾವು ನಮ್ಮ ಅನುಭವ ಕಾರ್ಯಕ್ರಮದಲ್ಲಿ ಜಗಲೀಕಟ್ಟೆ ಕಾರ್ಯಕ್ರಮನ ಪ್ರಸ್ತುತಪಡಿಸ್ತಿದ್ದೀವಿ. ಜಗಲೀಕಟ್ಟೆಯಲ್ಲಿ ಮುಖ್ಯವಾಗಿ ನಾವು ಇವತ್ತು ಮಾತನಾಡ್ತಾ ಇರುವಂತಹ ವಿಷಯ ಏನಪ್ಪ ಅಂದರೆ, ನಮ್ಮ ಕೆರೆಗಳ ಬಗ್ಗೆ ನಾವು ಮಾತನಾಡ್ತಾ ಇದ್ದೀವಿ. ಕೆರೆಗಳು ಎಷ್ಟು ಮುಖ್ಯ ಮತ್ತು ಅವುಗಳನ್ನ ಉಳಿಸುವಂತಹ ನಿಟ್ಟಿನಲ್ಲಿ ಏನೆಲ್ಲ ಮಾಡಬೇಕು, ಈ ವಿಷಯವಾಗಿ ಕುರಿತು ನಮ್ಮ ಹಿರಿಯ ನಾಗರಿಕರು ಜಗಲೀಕಟ್ಟೆಯಲ್ಲಿ ಮಾತನಾಡ್ತಿದ್ದಾರೆ. ಹಾಗೆ ನಮ್ಮ ಜೊತೆ ವಿಶೇಷ ವ್ಯಕ್ತಿಯಾದಂಥ ಆನಂದ್ ಮಲ್ಲಿಗೆ ಒಡೆಯವರು ಇದ್ದಾರೆ. ಅವರು ಈ ಕೆರೆಗಳನ್ನು ನಾವು ಯಾಕೆ ಉಳಿಸ್ಬೇಕು, ಕೆರೆಗಳನ್ನ ಉಳಿಸುವಂತಹ ನಿಟ್ಟಿನಲ್ಲಿ ನಾವೇನೆಲ್ಲ ಕೆಲಸ ಕಾರ್ಯಗಳನ್ನ ಮಾಡಬೇಕು ಅನ್ನೋದನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿಸ್ತಾ ಇದ್ದಾರೆ. ಬನ್ನಿ ಹಾಗಾದರೆ ನಮ್ಮ ಹಿರಿಯರು ಜಗಲೀಕಟ್ಟೆಯಲ್ಲಿ ಈ ವಿಷಯದ ಬಗ್ಗೆ ಏನು ಮಾತನಾಡ್ತಿದ್ದಾರೆ ಅಂತ ಕೇಳಿ ಬರೋಣ. ಏನ್ ಪದ್ಮಕ್ಕ, ಇವತ್ತು ರೇಡಿಯೋ ಇಟ್ಕೊಂಡ್ ಬಂದ್ಬಿಟ್ಟಿದ್ಯಾ? ನಿನಗೆ ನಮಗಿಂತ ರೇಡಿಯೋನೇ ಮುಖ್ಯ ಅನ್ಸುತ್ತೆ ಬಿಡಕ್ಕೋ. ರೇಡಿಯೋನ್ ಎಲ್ಲೂ ಬಿಡಲ್ಲ ಅನ್ಸಲ್ಲಕ್ಕ. ಅಯ್ಯೋ, ಹಂಗೇನಿಲ್ಲ ಪುಟ್ಟಕ್ಕ, ರೇಡಿಯೋ ಬಿಡಲ್ಲ ಅಂತೇನಿಲ್ಲ. ನಾನು ಇವತ್ತು ಯಾಕೆ ರೇಡಿಯೋ ಎತ್ಕೊಂಬಂದಿದ್ದೀನಿ ಅಂತ ಹೇಳ್ತೀನಿ ಹೊಸಿ ತಡ್ಕ. ಇನ್ನೂ ಜಗಲೀಕಟ್ಟೆಗೆ ಬರೋರವ್ರೆ, ಎಲ್ಲರೂ ಬರಲಿ. ನಾನು ಏನಕ್ಕೆ ರೇಡಿಯೋ ತಂದಿದ್ದೀನಿ ಅಂತ ಹೇಳ್ತೀನಿ. ಎಲ್ಲಿ ರಾಮಕ್ಕನು ಇವ್ರು ಯಾರು ಬಂದಂಗೆ ಕಾಣ್ತಾ ಇಲ್ಲ? ಅವ್ರೆಲ್ಲ ಬರೋದ್ ಲೇಟ್ ತಾನೇ ಕಣಕ್ಕ. ನೀವು ಮುಂಚೆ ಬರ್ತೀರಾ ಇಲ್ಲ ನಾನ್ ಮುಂಚಿತವಾಗಿ ಬರ್ತೀನಿ? ಯಾವಾಗ್ಲೂ ನಾವಿದ್ರೆ ಬೇಗ ಬರೋದು, ಅವರೆಲ್ಲ ಲೇಟ್. ಪುಟ್ಟಕ್ಕ ನಿಲ್ಸು, ಏನ್ ಯಾವಾಗ ನೀನೇನೆ ಬರೋದು? ನಾವು ನೋಡಿಲ್ಲ, ತಿರುಗ್ ನೋಡಿ ಈ ಕಡೆ. ಓ ಇವತ್ತು ಬೇಗ
ಓ ಬಾ 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 ಬಾ. ಅಂತ ಗೊತ್ತು ಪುಟ್ಟಕ್ಕ, ಅದಕ್ಕೆ ಬೇಗ ಬಂದೆ. ಏನ್ ಪದ್ಮಕ್ಕ ಇವತ್ತು ರೇಡಿಯೋ ತಂದಿದ್ಯಾ? ಯಾವಾಗ ದುಡ್ಕೊಂಬರ್ತದೆ ಇವಕ್ಕ. ಅಯ್ಯೋ ಈ ಪುಟ್ಟಕ್ಕಂದು ಆವಾಗಿಂದ ಇದೇ ಕತೆ ಆಗ್ಬಿಟ್ಟೈತೆ. ಏನಕ್ಕೆ ರೇಡಿಯೋ ತಂದಿದ್ಯಾ, ಏನಕ್ಕೆ ರೇಡಿಯೋ ತಂದಿದ್ಯಾ, ಜಗ್ಲಿ ಕಟ್ಟೆಗೆ ಇರೋರೆಲ್ಲ ಏನಕ್ಕೆ ತಂದಿದ್ಯಾ ಅಂತ ಕೇಳೋದೇ ಆಗ್ಬಿಟ್ಟೈತೆ. ಏನಕ್ಕೆ ತಂದಿದ್ದೀನಿ ಗೊತ್ತಾ ರಾಮಕ್ಕ, ಇವತ್ತು ಏನೋ ಒಂದು ವಿಶೇಷ ಕಾರ್ಯಕ್ರಮ ಆಯ್ತಂತೆ ರೇಡಿಯೋದಾಗ. ಅದು ಹೆಂಗೆ ವಿಶೇಷ ಕಾರ್ಯಕ್ರಮ ಅಂದರೆ, ನಿಂಗೆ ಗೊತ್ತಿರ್ಬೋದಲ್ಲ ನಮ್ಮೂರ ಕೆರೆ ಏನಾಗೈತೆ ಇವಾಗ, ನಮ್ಮೂರ ಕೆರೆ ಪರಿಸ್ಥಿತಿ ಅಂತ ಗೊತ್ತೈತಲ್ಲೇನಕ್ಕ ಪುಟ್ಟಕ್ಕ ರಾಮಕ್ಕ. ಅಯ್ಯೋ ಗೊತ್ತು ಬಿಡಕ್ಕ, ನೀನೇ ಹೇಳ್ದಂಗ ಗೊತ್ತಲ್ಲಕ್ಕ. ಅದಕ್ಕೆ ಏನೋ ಕೆರೆಗಳ ಬಗ್ಗೆ, ಕೆರೆಗಳನ್ನ ಉಳಿಸೋದ್ರ ಬಗ್ಗೆ, ಕೆರೆಗಳನ್ನ ಹೆಂಗೆ ಕಾಪಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಯಾರೋ ವಿಶೇಷ ವ್ಯಕ್ತಿ ಬಂದು ಮಾತಾಡ್ತಾರಂತೆ. ಅದಕ್ಕೆ ಹಂಗೆ ನಾನು ಕೇಳಿಕೊಂಡು ಜಗ್ಲಿ ಕಟ್ಟೆಗೆ ಇರೋರ್ಗೂ ಕೇಳ್ಸೋಣ. ಇನ್ನು ನಮ್ಮ ಜಗ್ಲಿ ಕಟ್ಟೆಗೆ ನಾವು ಬರೀ ಮಾತಾಡ್ತೀರಾ, ಊರಾಗುಂದವರೆಲ್ಲ ಬಂದು ಕೂತಿರ್ತಾರಲ್ಲ ಅವರು ಸ್ವಲ್ಪ ಕೇಳ್ಕೊಂಡ್ಲಿ, ಹಂಗನ ನಮ್ಮ ಕೆರೆಗ ಒಂದು ಒಳ್ಳೆ ಕಾಲ ಬರಲಿ ಅಂತ ಇವತ್ತು ಇದು ಎತ್ಕೊಂಬನ್ನಕ್ಕೋ ರೇಡಿಯೋನ. ಹೌದು ಪದ್ಮಕ್ಕ, ನೀನ್ ಹೇಳೋದ್ 100ಕ್ಕೆ 100% ಸತ್ಯ. ನಮ್ಮೂರ್ ಕೆರೆ ನೆನ್ಸ್ಕೊಂಡ್ರೆ ಕಣ್ಣಲ್ಲಿ ನೀರ್ ಹಾಕೋಬೇಕು. ಮೊದ್ಲು ಮಳೆ ಬಂದ್ರೆ ತುಂಬಿ ತುಳುಕ್ತಾ ಇತ್ತು ಆ ಕೆರೆ, ನೋಡಕ್ ಅಷ್ಟು ಚಂದಾಗಿತ್ತೆ. ಜನಗಳು ಅಲ್ಲೇ ಬಟ್ಟೆ ಹೋಗ್ಯವ್ರು, ಪಾತ್ರೆಗಳು ತೊಳ್ಕೊಂಡವ್ರು. ಏನು ಆ ಹಳ್ಳಿ ಸೊಗಡು, ಆ ಮರದ ಹತ್ರ ಕೂತ್ಕೊಂಡಿದ್ರೆ ತಂಪಕ್ಕಿರೋದು. ಈಗ ನೋಡು ಬತ್ತೋಗೈತೆ. ನಿಜ ರಾಮಕ್ಕ, ಮಳೆ ಇಲ್ಲ, ಬೆಳೆ ಇಲ್ಲ. ನೀನು ಹೇಳೋದು ನಿಜ. ನಮ್ಮೂರ ಕೆರೆ ನೋಡ್ತಿದ್ರೆ ನನಗೂ ಏನೇನೋ ಜ್ಞಾಪಕ ಬರುತ್ತೆ. ನಾನು ಈ ಪುಟ್ಟಕ್ಕನು ಎಲ್ಲ ಚಿಕ್ಕ ಚಿಕ್ಕ ಹುಡುಗರಿದ್ದಾಗ ನಮ್ಮ ಮನೆಗೆ ಸೊಪ್ಪು ಬೇಕು ಅಂದರೆ ಈ ಮಳೆಗಾಲ ಬಂದಾಗ ನಮ್ಮವ್ವ ಹೋಗಲ್ಲಿ ಒಣಗನೆ ಸೊಪ್ಪು ಕಿತ್ಕೊಂಬ ಅನ್ನೋಳು. ನನ್ನ ಲಂಗ್ದಾಗೆ ಆ ಒಣಗನೆ ಸೊಪ್ಪನ್ನ ಅದೆಷ್ಟು ತುಂಬ್ಕೊಂಬಂದು ಮನೆಗೆ ಇಕ್ಕಿದ್ದೀನೋ, ಅದೆಷ್ಟು ಸಾರು ಮಾಡ್ಕೊಂಡು ತಿಂದಿದ್ದೀವೋ. ಇವಾಗ ಮಳೆ ಅಲ್ಲ, ಕೋಡಿನೇ ಹರ್ಕೊಂಡೋದ್ರು ಒಂದಗ್ಲ ಒಣಗನೆ ಸೊಪ್ಪು ಕಾಣಿಸಲ್ಲ ಅನ್ನತ್ತೆ. ಏನಾಯ್ತು ನಮ್ಮೂರ ಕೆರೆಕ, ಏನು ಕತೆನೋ. ಹ್ಞೂ ಕಣಕ್ಕ, ನಾವ್ ಸಣ್ಣೋರಿದ್ದಾಗ ಅಜ್ಜಿ ಬಾವಿ ಅಂತಿತ್ತು. ಆ ಬಾವಿನಾಗ ಎಷ್ಟು ನೀರ್ ಇರ್ತಿತ್ತು. ಅಲ್ಲಿ ಪಕ್ಕದಲ್ಲಿ ಒಂದ್ ಕೆರೆ ಇತ್ತು. ಆ ಕೆರೆನಾಗ ಎಷ್ಟ್ ನೀರ್ ಇರ್ತಿತ್ತು. ಅಕ್ಕ ಪಕ್ಕದಲ್ಲಿ ರಾಗಿ ಎಲ್ಲ ಸಿಕ್ತಿತ್ತು ಕಣಕ್ಕ. ನಮ್ ಅಜ್ಜಿ ರಾಗಿ ಮಾಡಕ್ಕೆ ಅಲ್ಲಿ ಕರ್ಕೊಂಡ್ ಹೋಗ್ತಿತ್ತು ಗೊತ್ತಾ. ಇವಾಗ ಯಾವ ರಾಗಿನೂ ಇಲ್ಲ, ಯಾವ ಬೆಳೆನೂ ಇಲ್ಲ. ನಾನ್ ಅಜ್ಜಿ ಆದ್ರೂನು ಯಾವ ರಾಗಿನೂ ನನ್ ಕಾಣ್ಸಿಲ್ಲ. ನಾನ್ ಚಿಕ್ಕವಳಿದ್ದಾಗ ನಮ್ಮ ಅಜ್ಜಿ ಕರ್ಕೊಂಡ್ ಹೋಗೋದು. ಎಷ್ಟ್ ಚೆನ್ನಾಗ್ ರಾಗಿ ಸಿಗೋದಂದ್ರೆ 2-3 ಮೂಟೆ ರಾಗಿ ಸಿಗತ್ ಕಣಕ್ಕ. ನಿಜ ಪುಟ್ಟಕ್ಕ. ಅದಕ್ಕೆ ಇವತ್ತು ಆ ಬತ್ತೋಗಿರೋ ನಮ್ಮೂರ ಕೆರೆನ ಏನಾದರೂ ಉಳ್ಸೋಕ್ಕೆ ನಮಗೇನಾದರೂ ಒಂದು ಅವಕಾಶ ಇದೆಯೇನೋ ಅಂತ ನನ್ನ ಮೊಮ್ಮಗ ಹೇಳ್ದ. ಓ ಅಜ್ಜವ್ವ, ಯಾವಾಗಲೂ ತಲೆ ಮೇಲೆ ಕೈ ಇಟ್ಕೊಂಡು ನನ್ನ ಕೆರೆ ಅಂತೀಯಲ್ಲ, ಇವತ್ತು ರೇಡಿಯೋದಾಗ ಯಾರೋ ವಿಶೇಷ ವ್ಯಕ್ತಿ ಮಾತಾಡ್ತಾರೆ, ಹೆಂಗೆ ಬತ್ತೋಗಿರೋ ಕೆರೆಗಳನ್ನ ಉಳಿಸ್ಕೊಬೇಕು ಮತ್ತು ಕೆರೆಗಳನ್ನ ಉಳಿಸ್ಕೊಳೋದ್ರಿಂದ ನಮ್ಮೂರಿಗೆ ಏನು ಉಪಯೋಗ ಅಂತ ಹೇಳ್ತಾರಂತೆ. ಅದಕ್ಕೆ ನಾವು ಇವಾಗ ಕುತ್ಕೊಂಡಿದ್ದೀರಿ, ಸಮಯ ಆಗಿದೆ, ನಾನು ರೇಡಿಯೋ ಆನ್ ಮಾಡ್ತೀನಿ, ಕೇಳ್ಬಿಡೋಣ ಅದು ಏನಯ್ಯಪ್ಪ ಹೇಳ್ತಾನೆ, ಅದೇನು ತಿಳಿತೈತೆ, ಅದೇನು ಮಾಡ್ಬೋದು ನಮ್ಮ ಕೆರೆ ಉಳ್ಸಕ್ಕ ಅಂತ. ಮೊದ್ಲು ಹಾಕಕ್ಕ, ನಾನು ನಿನ್ ರೇಡಿಯೋನ ಕೈ ಹಿಡ್ಕೊಂಬಂದಿದ್ ನೋಡಿ ಯಾಕಕ್ಕ ಹಿಡ್ಕೊಂಬಂದಿದ್ಯಾ ಅಂತ ತಲೆ ಕೆಡ್ಸ್ಕೊಂಡ್ಬಿಟ್ಟಿದ್ದೆ. ಎಂತ ಒಳ್ಳೆ ವಿಷಯಕ್ಕೋಸ್ಕರ ಹಿಡ್ಕೊಂಬಂದಿದ್ದೆ ಕಣಕ್ಕ ನೀನು. ಮೊದ್ಲು ಅದನ್ನ ಹಾಕಕ್ಕ, ನಾನು ಅದನ್ನ ಹೆಂಗ್ ರಕ್ಷಣೆ ಮಾಡೋದು ಅಂತ ತಿಳ್ಕೊಳ್ಳೇಬೇಕು ಕಣಕ್ಕ. ಹಾಕ್ಬಿಡಕ್ಕ ನೀನು. ಅಲ್ಲ, ಆಗ್ತದೇನ ಸರಿ ಪುಟ್ಟಕ್ಕ, ಇರು. ನಂಗೊಂದ್ ಅನಸ್ತಾ ಐತೆ, ಇದನ್ನ ನಮ್ ಮನೆಗಿನ ಮಕ್ಳು ಕೇಳ್ರಿ ಅಂತಾನೆ ಹೇಳ್ತಾರೆ. ನಾವ್ ಕೇಳಿಸ್ಕೊಂಡು ಅದನ್ನ ಮಾಡೋರು ಯಾರು? ನಮ್ ಕೈಲಿ ಎಲ್ಲ ಆಗತ್ತೆ ಅಂತೀರಾ? ನಮ್ಮೂರ್ನವ್ರು ಕೇಳ್ತಾರೆ. ಕೇಳಿಸ್ಕೊಳ್ಳೋಣ. ನಮ್ಮ ಮೊಮ್ಮಕ್ಳುನು ಸ್ವಲ್ಪ ಬೆಳ್ದವೆ, ಅವ್ರಿಗೆ ಒಂಚೂರು ತಿಳುವಳಿಕೆ ಹೇಳಿದ್ರೆ ಅವರು ನಮ್ ಸಹಾಯಕ್ ಬರ್ತಾರ ಕಣಕ್ಕ. ತಿಳುವಳಿಕೆ ಬರುತ್ತೆ, ಅವ್ರುನು ನಮ್ಗೆ ಸಹಾಯ ಮಾಡೇ ಮಾಡ್ತಾರ ಕಣಕ್ಕ. ರಾಮಕ್ಕ, ನನಗೆ ಗೊತ್ತಿರೋಂಗೆ ನನ್ನ ಮೊಮ್ಮಗನೂ ಏನೋ ಗೊಣಗುಡ್ತಾ ಇದ್ದ. ಇವಾಗ ನಗರ ಪ್ರದೇಶದಾಗಲಿ ಹಳ್ಳಿ ಪ್ರದೇಶದಾಗಲಿ ಕೆರೆ ಏನಾದರೂ ಬತ್ತೋಗಿದ್ರೆ, ಕೆರೆಗೆ ಏನಾದರೂ ಈ ಕಸ ಹಾಕೋದು ಅದು ಇದು ನಡೀತಾ ಇದ್ದರೆ ಸರ್ಕಾರದವರೇ ದಂಡ ಹಾಕ್ತಾರಂತಕ್ಕ. ಹಂಗಾಗಿ ಇವಾಗ ಎಲ್ಲರೂ, ಅದು ಹಳ್ಳಿ ಆಗಿರಲಿ ನಗರ ಆಗಿರಲಿ, ಖಂಡಿತವಾಗ್ಲೂ ಆ ಊರಲ್ಲಿರೋ ಕೆರೆನ ಉಳಿಸ್ಕೊಳ್ಬೇಕಂತೆ. ನಮ್ಮ ಮೊಮ್ಮಗ ಇದನ್ನೆಲ್ಲ ಹೇಳ್ತಾ ಇದ್ದ. ಆ ಕೆರೆ ಪಕ್ಕ ಎಲ್ಲ ಮೊದಲೆಲ್ಲ ಮನೆಗಳು ಕಟ್ಕೊಂಬಿಡೋದು, ಎಷ್ಟು ಬೇಕೋ ಅಷ್ಟು ಹಳ್ಳಿಗಳ ಕಡೆ ಕೆರೆ ಜಮೀನೇ ಊದ್ಕೊಂಬಿಟ್ಟು ಬಿತ್ಕೊಂಬಿಡೋದು, ಇದೆಲ್ಲ ಮಾಡ್ತಿದ್ರಲ್ಲ, ಹಂಗೆಲ್ಲ ಇವಾಗ ಮಾಡಲ್ಲಂತೆ. ಸರ್ಕಾರ ಕೆರೆ ಉಳಿಸೋದಕ್ಕೆ ಅಂತಲೇ ಕೋಟಿ ದುಡ್ಡು ಖರ್ಚು ಮಾಡ್ತಾವ್ರಂತಕ್ಕ.
ನೋಡವಿ ಎಲ್ಲ ಏನು ಗೊತ್ತೇ ಇರ್ಲಿಲ್ಲ ನಮ್ಕ. ನಿಜ ಕಣಕು. ನೋಡು ನಮ್ಮೂರ ಕೆರೆನು ಹೆಂಗೆ ಮಾಡ್ಕೊಂಬಂದವ್ರೆ. ಆ ಬಚ್ಚೇಗೌಡನವನಲ್ಲ ಉತ್ಕೊಂಡು ಕೆರೆ ಜಮೀನು ಅದೆಲ್ಲ ಮೊನ್ನೆ ನೀನೇ ನೋಡಿಲ್ವಾ? ಗೌರ್ಮೆಂಟ್ ಅವ್ರು ಬಂದು ಪೆನ್ಷನ್ ಹಾಕಿ ಕಂಬಿ ಕಟ್ಟು ಹೋಗಿಲ್ಲ. ಇಲ್ಲಿಂದಿತ್ತು ಬರಬಾರ್ದು, ಏನಯ್ಯ ನೀನು ಬಿಟ್ಟರೆ ಇಡೀ ಕೆರೆನೇ ಉತ್ಕೊಂಡ್ಬಿಡ್ತೀಯ ಅಂತ ಬೈದು ಓದ್ತಿದ್ರಲ್ಲ. ಹೌದೌದು ಪದ್ಮಕ್ಕ, ಈಗ ಹೊಸ ಜ್ಞಾಪಕ ಗೊತ್ತಾಯ್ತು ನೀನೆ. ಕಣಕ ಹೇಳ್ದಂಗ್ಮೇಲೆ ಓ ಇದಂಗಾಯ್ತಲ್ವಾ ಅದಂಗಾಯ್ತಲ್ವಾ ಅಂತ ಒಂದೊಂದೇ ನೆನ್ಪಕ್ ಬರ್ತೈತ್ ಕಣಕ. ಹೂನಕ್ಕೋ, ಇವಾಗ ತುಂಬ ಕಾನೂನುಗಳು ಮಾಡವ್ರಂತೆ ಸರ್ಕಾರ. ಮತ್ತು ನಮಗೆಲ್ಲ ಕುಡಿಯೋಕೆ ನೀರು ಹಳ್ಳಿಯಿಂದ ಡಿಲ್ಲಿ ತನಕನೂ ತೊಂದರೆ ಅಲ್ಲೇನಕ್ಕ. ಅದಕ್ಕೆ ಅದು ಏನೇನೋ ರಿಸರ್ಚು ಅಂತ ಎಲ್ಲ ಮಾಡಿದಾಗ ಗೊತ್ತಾಯ್ತಂತೆ ಈ ಕೆರೆಗಳು ಗುಂಡಿಗಳು ಬಾವಿಗಳನ್ನ ನಾವು ಉಳಿಸ್ಕೊಳ್ದೆ ಇರೋದಕ್ಕೇ ನಮಗಿವತ್ತು ನೀರಿಗೆ ಇಷ್ಟೊಂದು ಪರದಾಟ ಅಂತ. ಅದಕ್ಕೆ ಇವಾಗ ಆ ಅಭಿವೃದ್ಧಿ ಅಂಥೇಳಿ ಕಾಂಕ್ರೀಟ್ ಬಿಲ್ಡಿಂಗ್ಗಳು ಕಟ್ಟೋದಲ್ಲ. ಅದರಲ್ಲೂ ಈ ಬೆಂಗಳೂರಲ್ಲಿ ಐತಲ್ಲ, ಬೆಂಗಳೂರು ನಗರ ಪ್ರದೇಶ ಅಂತ ಕರಿತೀವಲ್ಲ, ಅಲ್ಲಂತೂ ಇವಾಗ ಉಳ್ದಿರೋ ಇಷ್ಟೋ ಕೆರೆನ ಭದ್ರ ಮಾಡೋರಂತೆ. ಯಾರು ಕೆರೆ ತಂಟಕ್ಕೆ ಹೋಗಂಗಿಲ್ಲಂತೆ. ಕೆರೆಗಳೇ ಏನಾದರೂ ಬತ್ತೋದ್ವೋ ಬೆಂಗಳೂರಾಗ ಕುಡಿಯೋಕೆ ಒಂದು ಗೂಟಕ್ಕೆ ನೀರು ಸಿಕ್ಕಲ್ಲಂತೆ ನೋಡು. ಅದಕ್ಕೋಸ್ಕರ ಇಷ್ಟೊಂದು ಮುತುವರ್ಜಿ ವಹಿಸ್ತಾವ್ರೆ ಕೆರೆಗಳ ಬಗ್ಗೆ. ಅದಕ್ಕೆ ಇಷ್ಟೊಂದ್ ಕಾಳಜಿ. ಮಂಜ ಒಂದೇ ಒಂದ್ ಸೆಕೆಂಡು. ಹೌದಕ್ಕೋ, ನೀ ಹೇಳಿದ್ ನಿಜಾನೇ. ಬೆಂಗಳೂರಿನಲ್ಲಿ ಎಲ್ಲ ಬರ್ತೋದ್ರೆ ಅವ್ರೆಲ್ಲ ಏನ್ ಮಾಡ್ತಾರೆ, ಮತ್ ನಮ್ಮ ಹಳ್ಳಿ ಈ ಕಡೆ ಓಡ್ ಬರ್ತಾರೆ, ಟ್ಯಾಂಕರ್ಗಳು ಕಳಿಸ್ತಾರೆ, ದುಡ್ಡು ಜಾಸ್ತಿ ಕೊಡ್ತೀರಿ ಅಂತಾರೆ, ನಮ್ಮ ಹಳ್ಳಿಗಳ ಹಾಳು ಮಾಡ್ತಾರೆ. ನಿಜ ಕಣಕ್ಕ. ಅದಕ್ಕೆ ನಾವು ನಮ್ಮೂರ ಕೆರೆನ ಉಳಿಸ್ಕೊಂಬಿಡೋಣ ಮೊದಲು. ಇರಿ ಅಂತ ನೀವು ಅಯ್ಯ ಅನ್ನೋದನ್ನ ಕೇಳಿಸ್ಕೊಂಡು ನಾವು ಸಾಯಂಕಾಲಕ್ಕೆ ಕೇಳಿಸ್ಕೊಂಡು ಎಲ್ಲರನ್ನೂ ಕೂತು ಆ ಊರ ಚೇರ್ಮನ್ನ, ಆ ಊರಾಗ ಅವನಲ್ಲ ಅವನ್ನ ಎಲ್ಲ ಕರೆದು ಕೂತ್ಕೊಂಡು ಮಾತಾಡಿ ನಮ್ಮೂರ ಕೆರೆಗೆ ಏನಾನ ಒಂದು ವ್ಯವಸ್ಥೆ ಮಾಡೋಣ. ಹಂಗಾದ್ರೆ ರೇಡಿಯೋ ಹಾಕ್ಬಿಡ್ತೀನಿ ಇರ್ರಿ. ನಾವು ಕೆಲಸ ಸ್ಟಾರ್ಟ್ ಮಾಡಿ ಏಪ್ರಿಲ್ 20ಕ್ಕೆ ಕೇವಲ 45 ದಿನಗಳಲ್ಲಿ 4,60,000 ಕ್ಯೂಬಿಕ್ ಮೀಟರ್ ಮಡ್ಡೆ ಎತ್ತಿ ಕ್ರಿಕೆಟ್ ಪ್ಲೇ ಗ್ರೌಂಡ್ ಆಗಿತ್ತದು. ಕ್ಯಾಲಸನಹಳ್ಳಿ ಲೇಕ್ ಅಂತ, ಇದು ಆನೇಕಲ್ ತಾಲೂಕಲ್ಲಿ ಬರುತ್ತೆ. ಆ ಲೇಕ್ ಅನ್ನ ಕಂಪ್ಲೀಟ್ ಹೂಳೆತ್ತಿ ಕಂಪ್ಲೀಟ್ ನಂದು ಏನು ಎಕ್ಸ್ಪೀರಿಯನ್ಸ್ ಇತ್ತು 15-20 ವರ್ಷದ ಎಕ್ಸ್ಪೀರಿಯನ್ಸು, ಅದೆಲ್ಲ ಟೆಕ್ನಿಕಲ್ ನಾಲೆಜನ್ನು ಅದರಲ್ಲಿ ಯೂಸ್ ಮಾಡಿಕೊಂಡು ಕಮ್ಮಿ ಕಾಸ್ಟಲ್ಲಿ ಕಮ್ಮಿ ಟೈಮ್. ಯಾಕೆ ಕಮ್ಮಿ ಕಾಸ್ಟು ಅಂದರೆ 1 ಕೋಟಿ ಮೇಲೆ ಸರ್ಕಾರಗಳು ಅವರೆಲ್ಲ 10-15 ಕೋಟಿ ಖರ್ಚು ಮಾಡ್ತಾರೆ, ಅಷ್ಟು ಫಂಡ್ಸ್ ಇರಲ್ಲ ನಮ್ಮ ಹತ್ರ. ಸೊ ಯಾಕೆ ನಮ್ಗೆ ಕಮ್ಮಿ ಟೈಮ್ ಅಂದ್ರೆ, ಇವಾಗ ನಾವು ಏಪ್ರಿಲ್ 20ಕ್ಕೆ ಭೂಮಿ ಪೂಜೆ ಮಾಡಿ ಸ್ಟಾರ್ಟ್ ಮಾಡಿದ್ದು, ಜೂನ್ ಜುಲೈ ಅಷ್ಟೊತ್ತಿಗೆ ಮಳೆ ಬಂದ್ಬಿಟ್ಟು ನೀರು ತುಂಬಿಟ್ರೆ ಅರ್ಧ ಅಡಿ ನೀರು ತುಂಬಿದ್ರು ಏನು ಕೆಲಸ ಮಾಡಲ್ಲ. ಹಾಗಾಗಿ ಅದನ್ನ ಅರ್ಜೆಂಟಾಗಿ ಹೆಂಗ್ ಮುಗಿಸ್ಬೋದು, ಒಂದು ಕೆರೆ ಹೆಂಗ್ ಮಾಡ್ಬೋದು ಅಂತ ಮಾಡಿದ್ವಿ. ಅದು ದೇವರ ಆಶೀರ್ವಾದದಿಂದ 2017ರಲ್ಲಿ 30 ವರ್ಷದ ಹಿಸ್ಟ್ರಿನಲ್ಲಿ ಬೆಂಗಳೂರಲ್ಲಿ ಹೈಯೆಸ್ಟ್ ಮಳೆ ಬಂತು. ಆ ಹೈಯೆಸ್ಟ್ ಮಳೆನಲ್ಲಿ ಅದು 19-20 ಅಡಿ ನೀರು ತುಂಬಿದೆ. ಇವತ್ತು ಬೆಂಗಳೂರಲ್ಲಿ ಯಾವ್ದಾದ್ರು ಒಂದು ಕೆರೆ ಡೈರೆಕ್ಟ್ ನೀವು ನೀರು ತಗೊಂಡು ಬಾಯಿಗೆ ಹಾಕೋಬೇಕು ಅಂತಂದ್ರೆ ಅದು ಕ್ಯಾಲಸನಹಳ್ಳಿ ಕೆರೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಮಿಕ್ಕಿದ ಕೆರೆನಲ್ಲಿ ನೀವೇನಾದ್ರು ನೀರು ಮುಟ್ಟಿದ್ರೆ ಇನ್ನೊಂದು ಬಕೆಟ್ ಅಲ್ಲಿ ನೀರು ಸೋಪು ಇಟ್ಕೊಂಡ್ರು, ಆ ತರ ಇದೆ. ಸೊ ಹಿಂಗೆ ಮಾಡ್ತಾ ಬೇರೆ ಕಾರ್ಪೊರೇಟ್ಸ್ ಇನ್ಸ್ಪೈರ್ ಆದ್ರು, ಪ್ಲಸ್ ಸಿಟಿ ಜನಗಳು ಇನ್ಸ್ಪೈರ್ ಆದ್ರು. ಮಾಡ್ತಾ ಇವತ್ತು ವಾಬಸಂದ್ರ ಕೆರೆ ಅಂತ ಅದ್ರ ಮೇಲೆ ಮಾಡಿದೆ. ಅದು ಒಂದು 10 ಎಕರೆ ಕೆರೆ. ಅದನ್ನ ಒಂದು ರಿಸರ್ವಾಯರ್ ಕಾನ್ಸೆಪ್ಟ್ ತರ ಮಾಡಿದೀನಿ, ಬಿಕಾಸ್ 65 ಅಡಿ ಹೈಟ್ ಅಲ್ಲಿ ಇದೆ ಅದು. ಅದಾದ್ಮೇಲೆ ದೆನ್ ಕೋನ್ಸಂದ್ರ ಅಂತ, ಈ ಬೆಳ್ಳಂಡೂರು ಫ್ಲೋಟಿಂಗ್ ಲೇಕ್ ಅಂತ ಹೇಳ್ತಾರೆ, ಅದ್ರ ಬಿಯಾಂಡ್ ಇದು ಜಲ್ ತರ ಆಗೋಗಿತ್ತು, ಅದೊಂಥರ ಪಾಯ್ಸನಸ್ ಲೇಕ್ ಅಂತ ಕರೀತಾರೆ, ಅದನ್ನು ಒಂದು ಮಾಡಿದ್ವಿ. ಮಾಡಿ ಇವತ್ತು ಈ 3 ಕೆರೆಗಳು ಒಂದೊಂದು ಡಿಸೈನ್ ಮಾಡಿದ್ದೀನಿ, ಒಂದೊಂದು ಡಿಫ್ರೆನ್ಸ್ ಮಾಡಿದ್ದೀನಿ. ಇದರದ್ದು ಉದ್ದೇಶ ಇಷ್ಟೇನೆ, ಒಂದು ಸೈಲೆಂಟ್ ಆಗಿ ಪ್ಯಾರಲಲ್ ಆಗಿ ನಾವು ಯಾಕೆ ಮಾಡಬಾರ್ದು, ಯಾಕೆ ಸರ್ಕಾರನೇ ಬೇಕಾ, ಅಧಿಕಾರನೇ ಬೇಕಾ, ದುಡ್ಡೇ ಬೇಕಾ, ಯಾಕೆ ನಮ್ ತರ ಹುಡುಗರು ಮುಂದೆ ಬರಬಾರ್ದು. ನಾನು ಒಬ್ಬವನು ಏನಾದ್ರು ಮುಂದೆ ಬಂದು ಈ ಕೆಲಸ ಮಾಡಿ ನಾನು ತೋರಿಸಿದ್ರೆ ಇನ್ನೊಂದಷ್ಟು ಜನಕ್ಕೆ ಪ್ರೇರೇಪಣೆ ಆಗತ್ತೆ. ಜನರಲಿ ಮೈಂಡ್ ಸೆಟ್ ನಾನು ಮಾಡಕ್ಕಿಂತ ಮುಂಚೆ ಏನಿದ್ದು, ಕೆರೆಗಳಂದ್ರೆ ಸರ್ಕಾರ ಮಾಡ್ತವೆ, BDA ಮಾಡ್ತದೆ, BBMP ಮಾಡ್ತದೆ, ದೊಡ್ಡ 10,000 ಕೋಟಿ ಕಂಪ್ನಿಗಳು ಮಾಡ್ತಾರೆ ಅಂತ. ಇವಾಗ ಅದನ್ನ ಬ್ರೇಕ್ ಮಾಡಿದೀವಿ. ಇವಾಗ ನಂತರ ಒಬ್ಬ ಸಿಂಪಲ್ ಹುಡುಗ ಮಾಡ್ಬೋದು, ಯಾರು ಬೇಕಾದ್ರೂ ಮಾಡ್ಬೋದು ಅಂತ. ಸೊ ಈಗ ಹಲವಾರು ಜನ ಮುಂದೆ ಬರ್ತಾ ಇದ್ದಾರೆ, ಅವ್ರಿಗೂ ನಾವು ಸಜೆಸ್ಟ್ ಮಾಡ್ತಾ ಇದೀವಿ. ಪ್ಲಸ್ ನನಗೆ ತಿಳಿದಷ್ಟು ಟೆಕ್ನಿಕಲ್ ನಾಲೆಜ್ ಏನಿದೆ, ನನಗೆ ತಿಳಿದದ್ದು ಏನ್ ಐಡಿಯಾಗಳಿದೆ, ಚೂರೋಪಾರ ತಿಳ್ಕೊಂಡಿರೋದನ್ನ ಅವ್ರೆಲ್ಲರಿಗೂ ಹೇಳ್ತಾ ಇದೀವಿ, ಹಿಂಗ್ ಮಾಡಿ ಅಂತ. ಇದು ಒಬ್ಬ ಆನಂದ್, ಒಂದ್ ಕಾರ್ಪೊರೇಟ್, ಒಂದು ಸರ್ಕಾರ, ಒಂದು ಜಿಲ್ಲೆ, ಒಂದು ರಾಜ್ಯ ಮಾಡಿದ್ರೆ ಸಾಲದು. ಇಡೀ ಎಂಟೈರ್ ಪ್ಲಾನೆಟ್ ಇವತ್ತು. ನೋಡ್ದೇನಕ್ಕ ಎಷ್ಟು ವಿಷಯ ತಿಳಿಸ್ದಯ್ಯಪ್ಪ ಅಂತ. ನಂಗಂತೂ ಇಷ್ಟು ವಿಷಯ ಗೊತ್ತೇ ಇರಲಿಲ್ಲ ನೋಡು.
ನಾವು ಏನೇನೆಲ್ಲ ಕೆಲಸ ಐತೆ ಇನ್ನು ನಮ್ಮೂರು ಕೆರೆನ ಉಳಿಸೋದ್ರೊಳಗ ಅಮ್ಮ ನಂಗಂತೂ ಸುಸ್ತಾಗೋಯ್ತು. ಹೂ ಕಣಕ ದಿಟ ಕಣಕ. ಆದ್ರೆ ಇವ್ರು ಈ ಅಪ್ಪ ಹೇಳ್ದಂಗ್ ನಾವ್ ಮಾಡ್ಬೇಕು ಅಂದ್ರೆ ತುಂಬಾ ಸಮಯ ತಗೊಳುತ್ತೆ ಕಣಕ. ಸಮಯ ತಗೊಂಡ್ರುನು ನಿಧಾನಕ್ ಮಾಡಿದ್ರೆ ನಮ್ಗೆ ನಮ್ ಕೆರೆ ನಾವು ಉಳಿಸ್ಕೊಬೋದು ಅನ್ನೋ ದಿಟ ಮಾತ್ರ ಚೆನ್ನಾಗ್ ಗೊತ್ತಾಯ್ತು ಕಣಕ. ಕಣಕ. ಅಲ್ಲ ಪುಟ್ಟಕ್ಕ, ಸಮಯನ ತಗೊಳ್ತೈತೆ ನಿಜಾನೇ, ತಗೊಳ್ಳಿ ಬಿಡು. ನಾವಾದ್ಮೇಲೆ ನಮ್ ಮನೆಗಿರೋ ಮಕ್ಳು ಮೊಮ್ಮಕ್ಳು ಚೆನ್ನಾಗಿರ್ತಾವಲ್ಲ. ನಾವ್ ಹೆಂಗೂ ನೋಡ್ಲಿಲ್ಲ, ನಾವ್ ಚಿಕ್ಕವಾಗಿದ್ದಾಗ ಮಾತ್ರ ನೋಡಿದ್ರಿ ಅಂತ ಹಸುರು ಅಷ್ಟೇ ನೀರು. ಮುಂದಕ್ಕಿರೋರನ್ನ ಪೀಳಿಗೆಗಳನ್ನ ಚೆನ್ನಾಗಿರ್ತಾರ ಬಿಡು. ನಿಜ ಕಣಕ ಏನ್ ಚೆನ್ನಾಗಿರ್ತಾರೋ ಏನೋ. ನಾವ್ ನೀರ್ಗೆ ದುಡ್ಡು ಕೊಟ್ಟಿ ನೀರ್ ತಗಂತಾರೀಗ. ನಾವು ನೀರ್ನ ಎಷ್ಟ್ ಚೆನ್ನಾಗಿ ಉಳಿಸ್ಕೊಂಡಿದ್ವು. ನಮ್ ನೀರ್ ನೋಡಕ್ಕೆ ಆನಂದ ಆಯ್ತಿತ್ತು. ಇವಾಗ ನೀರ್ಗೋಸ್ಕರ ಇಷ್ಟ್ ಕಷ್ಟ ಪಡ್ತಾ ಇದೀವಿ. ಎಲ್ಲ ಯಾವಾಗ ಮುಕ್ತಾಯ ಆಗುತ್ತೋ ಏನೋ ಕಣಕ. ಅಲ್ಲ ಪುಟ್ಟಕ್ಕ, ನಿಜ ನಿಜ. ನಾವು ಈ ಕೆರೆ ಒಳಗೆ ನೀರು ಉಳಿಬೇಕು ಅಂದರೆ ಮುಖ್ಯವಾಗಿ ಕಾಡಿರಬೇಕು. ಕಾಡು ಅನ್ನೋದಕ್ಕಿಂತ ನಮ್ಮಂಥ ಹಳ್ಳಿಗಳಾಗ, ಬೆಂಗಳೂರಂಥ ನಗರ ಪ್ರದೇಶದಾಗ ಒಂದು ಸುತ್ತಮುತ್ತ ಕೆರೆ ಇರೋ ಸುತ್ತಮುತ್ತ ಒಂದಿಷ್ಟು ಮರಗಿಡಗಳಾದರೂ ಇರಬೇಕು. ಅದು ಯಾವ ರೀತಿ ಮರಗಿಡಗಳಿರಬೇಕು, ಅವು ಕೆರೆಗೆ ಉಪಯೋಗ ಆಗೋ ಥರ ಇರಬೇಕಂತೆ. ಅದಕ್ಕೆ ಇಲ್ಲಿ ರೇಡಿಯೋ ಕಾರ್ಯಕ್ರಮದಾಗ ನಮಗೆ ಕೆರೆಗಳನ್ನ ಉಳಿಸ್ಬೇಕು ಅಂದರೆ ಏನು ಮಾಡಬೇಕು ಅಂತ ಹೇಳಿದ್ರಲ್ಲ, ಅವರೇನೆ ಈ ಕೆರೆಗಳಾಗ ನೀರು ಉಳ್ಕೊಬೇಕು ಅಂದರೆ ವೈಜ್ಞಾನಿಕವಾಗಿ ಎಂಥ ಮರಗಿಡಗಳನ್ನ ಹಾಕಬೇಕು, ಎಂಥ ಗಿಡಗಳನ್ನ ಹಾಕಿದ್ರೆ ವೈಜ್ಞಾನಿಕವಾಗಿ ನಾವು ಕೆರೆಯಲ್ಲಿ ನೀರನ್ನ ಉಳಿಸ್ಬೋದು ಅಂತ ತಿಳಿಸ್ಕೊಡ್ತಾರಂತೆ. ಅದನ್ನು ಕೇಳ್ಬಿಡೋಣ. ಅದೇನು ಗಿಡ ಮರಗಳು ಹೇಳ್ತಾರೋ ವೈಜ್ಞಾನಿಕವಾಗಿ ನಾವು ನಾಳೆನೆ ತಂದು ನಮ್ಮ ಊರ್ ಕೆರೆ ಸುತ್ತಮುತ್ತ ಹಾಕ್ಬಿಡೋಣ. ಓಹೋ, ಇದ್ರ ಬಗ್ಗೆ ಹೇಳ್ತಾರೇನಕ್ಕ? ಅಲ್ಲ ಏನೇನೋ ವಿಷಯ ಹೇಳ್ತಾರಲ್ಲಕ್ಕ. ನಾನೊಂದ್ ಹೇಳೇ ತಗೊಂಡ್ಬಿಡ್ತೀನಿ ಕಣಕ್ಕ. ಇಂಥದೆಲ್ಲ ಗೊತ್ತೈತೆ ಅಂತ ನಂಗೆ ಗೊತ್ತೇ ಇರ್ಲಿಲ್ಲ ಕಣಕ್ಕ. ಬರೀ ಅದ್ ಯಾವ್ದಾವ್ದೋ ಹಾಡ್ ಬರ್ತದೆ ಅನ್ಕೊಂಡಿದ್ದೆ ನಾನು. ಇಲ್ಲ ಕಣಕ್ಕೋ, ನೋಡು, ನಾವು ಒಂದು ಕೆರೆನ ಉಳಿಸ್ಕೊಬೋದು. ಆ ಉಳಿಸ್ಕೊಳೋ ಕಡೆ ನಾವು ಎಲ್ಲ ಈ ಥರ ವಿಷಯಗಳನ್ನೆಲ್ಲ ತಿಳ್ಕೊಂಡು ನಾವೆಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡಿದ್ರೆ ನಮ್ಮೂರ ಕೆರೆ ಮೊದಲ ಥರ ಆಗೇ ಆತೈತೆ. ನಾವು ಮೊದಲು ನಮ್ಮ ಕೆರೆ ಸುತ್ತಮುತ್ತ ಇದ್ಕೊಂಡು ಹೆಂಗೆ ಸಂತೋಷವಾಗಿದ್ರೋ ಹಂಗಿರ್ಬೋದಕ್ಕೋ. ಸರಿ ಬಿಡಕ್ಕ, ಹಂಗಾದ್ರೆ ನೀನ್ ಹಾಕಕ್ಕ ಕೇಳಿಸ್ಕೊಂಡೇ ಬಿಡ್ತೀನಿ. ಇದ್ರ ಬಗ್ಗೆ ಏನ್ ಹೇಳ್ತಾರೆ ಆ ವಣ್ಣ ಅನ್ನೋದನ್ನ ತಿಳ್ಕೊಂತೀನಿ. ಒಂದು ಸ್ಥಿತಿಗಳನ್ನ ನೋಡಿ ನನಗೆಲ್ಲೋ ಒಂದ್ ಕಡೆ ತುಂಬಾ ಪೈನ್ ಆಯ್ತು. ಪೈನ್ ಆಗಿ ಸುಮ್ನೆ ಪೈನ್ ಮಾಡ್ಕೊಂಡ್ ಕುಂತ್ರೆ ದೇರ್ ಇಸ್ ನೋ ಯೂಸ್ ಅಲ್ವಾ. ಯು ವಿಲ್ ಲೂಸ್ ಅನ್ನೆಸರಿ ಸೈಕಾಲಜಿ. ಆ ಪೈನ್ ಅನ್ನ ಎನರ್ಜಿಯಾಗಿ ಕನ್ವರ್ಟ್ ಮಾಡಿ ಆವಾಗ ನಾನು ಕಾರ್ಪೊರೇಟ್ಸ್ ಮೋಟಿವೇಟ್ ಮಾಡಿ ಅಲ್ಲಿ ಹೆಂಗೆ ಲೋ ಕಾಸ್ಟ್ ಅಲ್ಲಿ ಮಾಡಕ್ಕಾಗತ್ತೆ. ಬಿಕಾಸ್ ಇವಾಗ ಯಂಗ್ಸ್ಟರ್ಸ್ ಮಾಡ್ಬೇಕು ಅಂದ್ರೆ 16 ಕೋಟಿ ತಗೊಂಬಂದು ಎಲ್ಲಿಂದ ತರ್ತಾರೆ, 10 ಕೋಟಿ ತಗೊಂಬಂದು ಎಲ್ಲಿಂದ ತರ್ತಾರೆ. ಅದಕ್ಕೆ ಇದನ್ನ ಲೋ ಕಾಸ್ಟ್ ಅಲ್ಲಿ ಹೆಂಗ್ ಮಾಡ್ಬೋದು, ಮತ್ತೆ ಲೆಸ್ ಟೈಮ್ ಅಲ್ಲಿ ಹೆಂಗ್ ಮಾಡೋದು. 2 ವರ್ಷ ಕೆರೆನಲ್ಲಿ ಕೂತ್ರೆ ಮತ್ತೆ ಅವ್ರ ಬದುಕು ಹೆಂಗೆ ಮಾಡೋದು ಅಲ್ವಾ. ಈ ತರ ಎಲ್ಲ ಮಾಡ್ಕೊಂಡು ಒಂದಷ್ಟು ಕಾರ್ಪೊರೇಟ್ಸ್ ಮೋಟಿವೇಟ್ ಆದ್ರು. ಪ್ಲಸ್ ಒಂದಷ್ಟು ಕೆರೆಗಳು ಆಯ್ತು. ಒಂದು 18,000 ಗಿಡಗಳನ್ನ ಹಾಕಿದೀವಿ ಒಂದೊಂದು ಕೆರೆಗೆ. ಇವಾಗ ನೀವು ಕ್ಯಾಲಸ್ನಳ್ಳಿ ಮತ್ತೆ ವಾಬ್ಸಂದ್ರ ಇವ್ 2 ಕೆರೆಗಳು ನೋಡಿದ್ರೆ, ಪ್ಲಸ್ ಒಂದು ಹೆನ್ನಗರ ಗವರ್ಮೆಂಟ್ ಸ್ಕೂಲ್ ಅಂತ ಒಂದು ಮಿಯಾವಾಕಿ ಅಂತ ಫಾರೆಸ್ಟ್ ಮಾಡಿದೀವಿ. ಅಕಿರಾ ಮಿಯಾವಾಕಿ ಫಾರೆಸ್ಟ್. ಇಟ್ ಈಸ್ ಅ ಜಾಪನೀಸ್ ಮೆಥಡ್ ಆಫ್ ಫಾರೆಸ್ಟಿಂಗ್. ಇದು ಹೆಂಗಂತಂದ್ರೆ ನಿಮ್ಗೆ 10 ಟೈಮ್ ಫಾಸ್ಟರ್ ಮತ್ತೆ 30 ಟೈಮ್ ಡೆನ್ಸರ್ ಬೆಳೀತದೆ ಫುಲ್. ಆಮೇಲೆ ಇಟ್ ವಿಲ್ ಹೆಲ್ಪ್ 100% ಎಕಾಲಜಿ. ಪ್ಲಸ್ ನಿಮ್ದು ನೀರನ್ನ ಕಂಪ್ಲೀಟ್ ಮಳೆ ನೀರನ್ನ ರೀಚಾರ್ಜ್ ಮಾಡುತ್ತೆ ಅರ್ತ್ಗೆ. ಸೊ ನೀವು ವೆಸ್ಟರ್ನ್ ಘಾಟ್ಸು ಆತರ ನಲ್ಲಮಲ್ಲ ಫಾರೆಸ್ಟ್ ಆತರ ಎಲ್ಲ ನೋಡಿರ್ಬೋದು. ಅದು ಹೆಂಗೆ ನ್ಯಾಚುರಲ್ ಆಗಿ ಬೆಳೆದಿರುತ್ತೆ. ಅಲ್ಲಿ 4 ಪ್ರಭೇದದ ಗಿಡ ಇರುತ್ತೆ. ಒಂದು ಹರ್ಬ್ಸ್ ಇರುತ್ತೆ, ಶ್ರಬ್ಸ್ ಅಂತ ಇರುತ್ತೆ, ಮತ್ತೆ ಮಿಡ್ಲ್ ಕೆನಪಿ, ಹೈಯರ್ ಕೆನಪಿ. ಇದೆಲ್ಲ ಡಿವೈಡ್ ಆಗಿ ಒಂದು ಫಾರೆಸ್ಟ್ ಇರುತ್ತೆ. ಅದು ಯಾರನ್ನು ಅವ್ರು ಡಿವೈಡ್ ಮಾಡಿ ಹಾಕಿರೋದಿಲ್ಲ 10 ಅಡಿಗೆ 5 ಅಡಿಗೆ ಅಂತ. ಸೊ ಅಲ್ಲಿ ಏನಂದ್ರೆ ಒಂದು ನಿತ್ಯ ಹರಿದ್ವರ್ಣ ಕಾಡುಗಳು ಅಂತ ನಾವು ಕರಿತೀವಿ. ಆತರ ನಿತ್ಯ ಹರಿದ್ವರ್ಣ ಕಾಡಲ್ಲಿ ಏನಂದ್ರೆ ಅದಕ್ಕೆ ಯಾರು ನೀರ್ ಹಾಕಲ್ಲ, ಮೇಂಟೈನ್ ಮಾಡಲ್ಲ, ಔಷಧಿ ಹೊಡೆಯಲ್ಲ, ಅದಷ್ಟೇ ನ್ಯಾಚುರಲ್ ಆಗಿ ಬೆಳೆಯುತ್ತೆ. ಅದೇ ಮೆಥಡ್ ಅಲ್ಲಿ ಮಿಯಾವಾಕಿ ಫಾರೆಸ್ಟ್ ಅಂತ ಬೆಳೆಸಿದೀವಿ. ಒಂದು 38,000 ಗಿಡಗಳನ್ನ ಇಟ್ಟಿದೀವಿ. ಒಂದು 6,000 ಹಣ್ಣಿನ ಗಿಡ ಇದೆ. ಅದರಲ್ಲಿ ಒಂದು 25 ವೆರೈಟಿ ಹಣ್ಣುಗಳಿದೆ. ಪ್ಲಸ್ ಹೂವಿನ ಗಿಡಗಳು. ಹೂವು ನಮಗ್ ಬಹಳ ಇಂಪಾರ್ಟೆಂಟ್ ಇವತ್ತು. ಪಾಲಿನೇಷನ್ ಅಂತ ಏನ್ ಹೇಳ್ತೀವಿ. ಪಾಲಿನೇಷನ್ ಅಂದ್ರೆ ಈ ಒಂದು ಹೂವಿಗೆ ಒಂದೊಂದು ಹೂವಿನ ಮಕರಂದ ತಂದು ಈ ಜೇನುನೊಣಗಳು ಮತ್ತೆ ಬಟರ್ಫ್ಲೈಗಳು ಅವು ಪಾಲಿನೇಷನ್ ಮಾಡಿಲ್ಲ ಅಂತಂದ್ರೆ ಅದು ಕಾಯಿ ಆಗಕ್ ಸಾಧ್ಯನೇ ಇಲ್ಲ, ಹಣ್ಣಾಗಕ್ ಸಾಧ್ಯನೇ ಇಲ್ಲ, ಅದು ಉದುರೋಗುತ್ತೆ. ಸೊ ಹಿಂಗಾಗಿ ಆ ಪಾಲಿನೇಷನ್ ಗಳಿಗೆ ತುಂಬಾ ಹೆಲ್ಪ್ ಆಗ್ತದೆ. ಪ್ಲಸ್ ಬರ್ಡ್ಸ್ ಬಟರ್ಫ್ಲೈಸ್ಗೆ ಅನುಕೂಲ ಆಗುತ್ತೆ. ಆ ಸಂತತಿ ಜಾಸ್ತಿ ಆದ್ರೆ ರೈತರ ಸುತ್ತಮುತ್ತ ಇರತಕ್ಕಂಥ ಜಮೀನಿಗೆ ಅಲ್ಲಿ ಅವ್ರ ಕ್ರಾಪ್ ಈಲ್ಡ್ ಜಾಸ್ತಿ ಆಗತ್ತೆ ಪಾಲಿನೇಷನ್ ಇಂದ.
ಅದು ಒಂದು ವಾಟರು ಸ್ಟೋರ್ ಮಾಡೋಕ್ಕೆ ಕೆಪಾಸಿಟಿ ಮಾಡಿದ್ವಿ. ಒಂದು ಗಿಡಗಳನ್ನ ಹಾಕಿ ಅದನ್ನು ರೀಚಾರ್ಜ್ ಮಾಡಿ ಒಂದು ಎಕಾಲಜಿ ಅಂತ ಏನು ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ಪ್ರಾಣಿ ಪಕ್ಷಿ ದನ ಕರುಗಳಿಗೆ ಪಕ್ಷಿಗಳಿಗೆ ಈ ಒಂದು ನೀರು, ಒಂದು ಆಹಾರ, ಅಲ್ಲೊಂದು ಗೂಡು ಕಟ್ಕೊಳಕ್ಕೆ ಒಂದಷ್ಟು ಗಿಡಗಳು ಅಂತ ಇದ್ದರೆ ಸೊ ಅಲ್ಲೊಂದು ಎಕಾಲಜಿ ಡೆವಲಪ್ ಆಗುತ್ತೆ. ಅದರಿಂದ ಏನಂದರೆ ಒಂದು ನಿಸರ್ಗ ಅಲ್ಲಿ ರೀಸ್ಟೋರ್ ಆಗ್ತಾ ಹೋಗುತ್ತೆ. ಹೌದು. ಸೊ ಹೀಗಾಗಿ 60% ವಾಟರ್ ಬಾಡಿ, 40% ಫಾರೆಸ್ಟೇಷನ್ ಅಂತ ಡಿಸೈನ್ ಮಾಡಿದ್ದೀನಿ. ಆಮೇಲೆ ಇದೆಲ್ಲಾನು ಅಷ್ಟೇ, ನಾವು ಟೆಕ್ನಾಲಜಿ ಲೈಫ್ ಸ್ಟೈಲ್ ಅಂತ ಬಂದಾಗ ಸ್ಪೀಡ್ ಆಗಿ ಮುಂದಕ್ಕೆ ಹೋಗ್ತಕ್ಕಂಥದ್ದು. ನಿಸರ್ಗ ಮತ್ತೆ ನಮ್ಮ ಪರಿಸರ ಅಂತ ಬಂದಾಗ ಅದನ್ನ ಸ್ಲೋ ಆಗಿ ಬ್ಯಾಕ್ ಬರಬೇಕು ಅಂತ. ನಿಮ್ದು ನಿಸರ್ಗನ ಆನ್ಸಿಯಂಟ್ ಲೆವೆಲ್ ತಗೊಂಡು ಹೋಗ್ಬೇಕಾಗತ್ತೆ. ಯಾಕಂದ್ರೆ ನಿಮ್ದು ಆರೋ ವಾಟರ್, ಮಿನರಲ್ ವಾಟರ್, ಕೆಂಗನ್ ವಾಟರ್ ಅಂತ ಹಂಗೆ ಕುಡಿಯಕ್ಕಾಗಲ್ಲ. ನಿಮ್ದು ಮುಂಚೆ ವಾಟರ್ ಹೆಂಗಿತ್ತು ಅದನ್ನ ವಾಪಸ್ ತರಬೇಕಾದ್ರೆ ನೀವು ಸ್ಲೋ ಅಂಡ್ ಸ್ಟಡಿ ಆಗಿ ಹಿಂದಕ್ಕೆ ಹೋಗ್ಬೇಕಾಗತ್ತೆ. ಅಂದ್ರೆ ಹಿಂದಕ್ಕೆ ಹೋಗೋದಂದ್ರೆ ಹೆಂಗೆ, ನಮ್ ಕೆರೆಗಳು ಮತ್ತೆ ಮರಳಿತಿರೋದು, ಮತ್ತೆ ನಾವು ಗಿಡಗಳು ನೆಡೋದು, ಆಮೇಲೆ ಆ ಕೆರೆಗಳಲ್ಲಿ ನೀರನ್ನ ಮಳೆ ಬಂದಾಗ ಕುಯ್ಲ್ ಮಾಡಿ ಇಟ್ಕೊಂತಕ್ಕಂಥದ್ದು, ಮತ್ತೆ ಬೋರ್ವೆಲ್ ರೀಚಾರ್ಜ್ ಗಳಾಗ್ತಕ್ಕಂಥದ್ದು, ಮತ್ತೆ ನಮ್ಮ ಬಾವಿಗಳನ್ನ ವಾಪಸ್ಸು ತುಂಬಿಸ್ಕೊಂತಕ್ಕಂಥದ್ದು, ಪ್ಲಸ್ ರೈನ್ ವಾಟರ್, ರೈನ್ ಬರ್ತಕ್ಕಂಥದ್ದನ್ನ ಹಿಡಿದಿಟ್ಕೊಂತಕ್ಕಂಥ ಎಷ್ಟಾಗುತ್ತೋ ಅಷ್ಟು. ಅದಕ್ಕೆ ಹೇಳ್ತಾರಲ್ಲ, ಯಾರೋ ಮೊನ್ನೆ ಒಬ್ರು ಹೇಳ್ತಾ ಇದ್ರು, ಓಡುವ ನೀರನ್ನ ನಡೆಯುವ ಹಾಗೆ ಮಾಡುವುದು, ನಡೆಯುವ ನೀರನ್ನ ಇಂಗುವ ಹಾಗೆ ಮಾಡುವುದು ಅಂತ. ಓಡೋ ನೀರನ್ನ ನಾವು ನಡೆಯೋ ಹಂಗ್ ಮಾಡ್ಬೇಕು, ನಡೆಯೋ ನೀರನ್ನ ಇಂಗು ಹಂಗ್ ಮಾಡ್ಬೇಕು. ಅವಾಗ ಮತ್ತೆ ವಾಪಸ್ ನಾವು ಹಳೆ ನಮ್ಮ ಜೀವನ ಶೈಲಿಗೆ ಹೋಗ್ತೀವಿ, ಮತ್ತೆ ನಮ್ಮ ಬದುಕು ಬಂಗಾರ ಆಗ್ತದೆ. ಇಲ್ಲ ಅಂತಂದ್ರೆ ಎಲ್ಲಿ ನೀರು ಸಿಗುತ್ತೋ, ಇವನ್ ನೀವು ನಾಗರಿಕತೆಗಳನ್ನ ನೋಡ್ಬೋದು. ಹರಪ್ಪ, ಮೆಂಜೋದರ್ ಆತರ ನಾಗರಿಕತೆಗಳು ಹೆಂಗಿದ್ವು ಅಂದ್ರೆ, ನದಿ ದಡಗಳ ಮೇಲೆ ಒಂದು ಸಿವಿಲೈಸೇಷನ್ ಅಂತ ಸ್ಟಾರ್ಟ್ ಆಯ್ತು. ನೀರುಗಳನ್ನು ಹುಡುಕೊಂಡು ಹೋಗಿ ಬದುಕ್ತಾ ಇದ್ರು. ಈಗ ನಮ್ಮ ಬೆಂಗಳೂರು ಅಂತ ಸಿಟಿಗೆ ಇಲ್ಲಿ ಯಾವ್ದು ನದಿಗಳಿಲ್ಲ, ಯಾವುದೋ ಒಂದು ಇದು ಡ್ಯಾಮ್ಗಳಿಲ್ಲ, ಇಲ್ಲೇನಿಲ್ಲ. ಇಲ್ಲಿ ಬಿಟ್ರೆ ಮೈಸೂರಿಗೆ ಹೋಗ್ಬೇಕು. ನಮ್ಗೇನಂದ್ರೆ ಕೆರೆಗಳೇ ಮೂಲ. ಇಂಥ ಒಂದು ಕೆರೆಗಳ ಮೂಲನ ನಮ್ಮ ಕೆಂಪೇಗೌಡರು 500 ವರ್ಷಗಳ ಹಿಂದೆ ಸಾವಿರಾರು ಕೆರೆಗಳನ್ನ, ಕಟ್ಟೆಗಳನ್ನ ಅವತ್ತೇ ರಿಯಲೈಸ್ ಮಾಡ್ಕೊಂಡು ಕಟ್ಟಿದ್ರು. ಹಂಗಾಗಿ ನಾನು ಹೇಳ್ತಾ ಇರೋದು, ಟೆಕ್ನಾಲಜಿ ಅಡ್ವಾನ್ಸ್ಮೆಂಟ್ ಅಂತ ಮೆಟ್ರೋ ಟ್ರೈನ್ಗೆ ಹೋಗಿ, ಬುಲೆಟ್ ಟ್ರೈನ್ಗೆ ಹೋಗಿ, ಫ್ಲೇಓವರ್ಗಳು ಕಟ್ಟಿ, ಆಯ್ತಾ, ಅಡ್ವಾನ್ಸ್ ಏನೋ ಬೇಕಾದ್ರೂ ಮಾಡಿ. ನೇಚರು ಅಂತ ಬಂದಾಗ ಮತ್ತೆ ವಾಪಸ್ ಗೋ ಬ್ಯಾಕ್ 500 ವರ್ಷ, ನಮ್ ಕೆರೆಗಳನ್ನ ಉಳಿಸಿ, ಮತ್ತೆ ಗಿಡಗಳನ್ನ ಬೆಳೆಸಿ, ಮತ್ತೆ ಫಾರೆಸ್ಟ್ ಕಟ್ಟಿ, ಮತ್ತೆ ಲಿಂಕ್ಗಳು ಮಾಡಿ, ವಾಪಸ್ ಏನೇನ್ ಲಿಂಕ್ಗಳು ತಪ್ಪಿಸಿದಾರಲ್ಲ, ರಾಜಕಾಲುವೆಗಳು ಹರಿತಕ್ಕಂಥದ್ದು, ಆ ಲಿಂಕ್ ಅನ್ನ ಮತ್ತೆ ಮಾಡಿ, ಸೊ ಸ್ಟೋರ್ ಮಾಡಿದ್ರೆ ಬದುಕಿದೆ. ನೋಡ್ದೇನಕ್ಕ, ವೈಜ್ಞಾನಿಕವಾಗಿ ಎಂತ ಗಿಡ ಮರಗಳನ್ನ ಹುಡುಕಿ, ಗಿಡಗಳನ್ನ, ಸಸಿಗಳನ್ನ ಕೆರೆ ಸುತ್ತಮುತ್ತ ನೆಡಬೇಕು ಅಂತ ಹೇಳಿದ್ರು ಗಣಕ. ನಿಜ, ಎಂತೆಂತ ಹೇಳಿದ್ರು, ಎಂತೆಂತ ಗಿಡಗಳು ನಮ್ ಕಣ್ ಮುಂದೆನೆ ಇದ್ರು, ನಾವ್ ನೆಡ್ತಾ ಇರ್ಲಿಲ್ಲ. ಹಂಗೆ ಅದು ನೀರ್ ಹಾಕ್ತಂಗೆ ಹಾಳಾಗ್ಬಿಡ್ತಿದ್ದು ಕಣಕ ಒಂದೊಂದ್ಸತಿ. ಅಂತಂತ ಅವ್ರು ಹೇಳಿದ ಗಿಡಗಳನ್ನೆಲ್ಲ ನಾನ್ ನೆಡ್ತೀನಿ ಕಣಕ. ರಾಮಕ್ಕ, ನಿಮ್ಮ ಅವರಲ್ಲ ಯಾರು ಹೇಳು, ನಿಮ್ಮ ಚಿಕ್ಕಪ್ಪ ಮಗ, ಅವನು ಅಲ್ಲೇ ಎಲ್ಲೋ ಫಾರೆಸ್ಟ್ ಡಿಪಾರ್ಟ್ಮೆಂಟಾಗ ಕೆಲಸ ಮಾಡೋದು ಅಂತ ಕೇಳಿದ್ದೆ. ಇವಾಗ ಈ ಅಪ್ಪ ಹೇಳದ್ನಲ್ಲ ಪ್ರೋಗ್ರಾಮಾಗ, ಆ ಗಿಡಗಳೆಲ್ಲ ಏನಾದರೂ ಸಿಕ್ಕಂಗಿದ್ರೆ ಒಂದಷ್ಟು ತರ್ಸು ರಮ್ಮಕ್ಕ, ನಮ್ಮ ಕೆರೆಗ ನಟ್ಬಿಡೋಣ ಅತ್ತ. ಇವಾಗ್ಲೂ ಪದ್ಮಕ್ಕ, ನೀನ್ ಒಳ್ಳೆ ಚೆನ್ನಾಗಿ ಜ್ಞಾಪಿಸ್ದೆ. ತಾಳು ಅತ್ತ, ಅವ್ನ್ಗೆ ಫೋನ್ ಮಾಡ್ತೀನಿ, ಕೇಳ ಬಿಡ್ತಾನ, ಸಿಗ್ತಾವ ತರ್ಸ್ಕೊಡ್ತಾನ ಅಂತ. ಹಾಗೆ ಕೂಡ ನಮ್ಮ ಊರು ದೊಡ್ಡ ಕೇಳಿದಾವಲ್ಲ, ಅವ್ರನ್ನೆಲ್ಲ ಸೇರ್ಸೋಣ ಮೊದ್ಲು. ಹ್ಞೂ ರಾಮಕ್ಕ, ಪುಟ್ಟಕ್ಕ, ನೀವು ಹೆಂಗನ ಮಾಡಿ ನಾಳೆಯಿಂದ ಸ್ವಲ್ಪ ಊರ ಐಕಗಳ ಹತ್ರ ಊರಾಗಿರೋ ಅಂಥ ಹುಡುಗರ ಹತ್ರ ಮಾತಾಡ್ರಿ. ನಾನು ಈ ನಮ್ಮೂರು ಚೇರ್ಮನ್ ಅಪ್ಪನು ಅವ್ರನ್ನ ಹತ್ರ ಎಲ್ಲ ಮಾತಾಡ್ತೀನಿ. ನಮ್ಮ ಕೆರೆಗೆ ಏನನ ಮಾಡಿ ಇವರೆಷ್ಟು ಚೆನ್ನಾಗಿ ಹೇಳೋರೆ ನಮ್ಮ ಕೆರೆಗಳನ್ನ ಹೆಂಗೆ ಉಳಿಸೋದು ಅಂತ. ಅದಕ್ಕೆ ಸಂಬಂಧಪಟ್ಟಂಗೆ ನಾವು ಒಂಚೂರು ಕೆಲಸ ಮಾಡೋಣ. ಸರಿ ಕಣಕ್ಕ, ನಾನು ನನ್ ಮೊಮ್ಮಗನ್ ಗೊತ್ತಿರೋ ಫ್ರೆಂಡ್ಸ್ಗಳಿಗೆಲ್ಲ ಹೇಳ್ಬಿಡ್ತೀನಿ. ಅವ್ನ್ ಕರ್ಕೊಂಬಂದಿದ್ದೆ ಎಲ್ಲ ಸಹಾಯ ಮಾಡ್ತಾನ್ ಬಿಡಕ್ಕೋ, ನೀನೇನ್ ಚಿಂತ್ಕೊಳ್ಬೇಡ. ಹೆಂಗನ ಆಗ್ಲಕ್ಕ, ನಮ್ಮ ಜಗ್ಲಿ ಕಟ್ಟೆಯಿಂದ ನಮ್ಮೂರು ಕೆರೆ ಆಯಿತು, ನಮ್ಮೂರು ಕೆರೆ ಕೆಳ ನೀರು ಬಂತು ಅಂದರೆ ಅದೇ ಖುಷಿ ನೋಡು ನನ್ಕ. ಹ್ಞೂ ಕಣಕ್ಕ, ಕೆಲವರು ಗೊತ್ತಿರಲ್ಲ ನಾವ್ ಏನ್ ಮಾತಾಡ್ತೀವಿ ಅಂತ. ಈ ಅಜ್ಜಿದಿರ್ಗೆ ಯಾವಾಗ ನೋಡು ಇಲ್ಲಿ ಬಂದು ಕುತ್ಕೊಂಡ್ಬಿಡ್ತಾರ ಅಂತ ಅಂತಾರ ಕಣಕ್ಕ. ನನಗೆ ಎಷ್ಟು ಗೊತ್ತೇನಕ್ಕೋ. ಅಯ್ಯೋ, ಆಡೋರ್ಗೆ ಏನಕ್ಕ, ಆಡ್ಕೊಂತಾರೆ, ಇಲ್ಲಿ ಮಾಡೋರ್ಗೆ ತಾನೇ ಗೊತ್ತಾಗೋದು. ಸುಮ್ಮನಿರಕ್ಕ, ನಾವೇನು ಇಲ್ಲಿ ಬಂದು ಸಮಯ ಹಾಳ ಮಾಡ್ತಾ ಇದ್ದೀವಿ ನೋಡು. ಇಂತಿಂಥ ಒಳ್ಳೊಳ್ಳೆ ವಿಷಯಗಳನ್ನ ಮಾತಾಡ್ಕೊಂಡು ಕೇಳ್ಕೊಂಡು ತಿಳ್ಕೊಂಡು ಹೋಗ್ತಾ ಇಲ್ವಾ ನಾವು? ಸರ್, ನಂಗೆ ಹೋಗೋ ಸಮಯ ಆಯಿತು, ನಾನು ಬರ್ತೀನವ. ನನಗೆ ತುಂಬ ಕೆಲಸ ಐತೆ ಮನೆಗೆ. ಅಷ್ಟು ಕೆಲಸದಾಗೂ ಬಂದು ನಾನು ಕುತ್ಕೊಂಡು ಇಲ್ಲಿ ಜಗ್ಲಿ ಕಟ್ಟೆಗೆ ಇದೆಲ್ಲ ತಿಳ್ಕೊಳೋದು. ಇಂಥ ಕಾಲದಾಗೂ ನಾವಿಂಥವೆಲ್ಲ ಮಾಡಬೇಕು.
ನಮ್ದು ಅದೇ ಅಲ್ಲ ಪದ್ಮಕ್ಕ. ಎಲ್ಲಾರು ಒಂದೇ ದೋಣಿಗ್ ಹೋಯ್ತಾ ಇದೀರಿ. ಬನ್ರಿ ಬರ್ತೀನಿ ಕಣಕ್ಕ. ಎದ್ರೆ ಎದ್ದೇಳಕ್ಕಾಗಲ್ಲ, ಎದ್ರೆ ಕೂರಕ್ಕಾಗಲ್ಲ, ಮೈಕೆ ನೋವು ಬೇರೆ. ಬನ್ರಿ ನಡೀರಕ್ಕ ಹೋಗೋಣ. ಕೇಳುಗರೆ ಕೇಳಿದ್ರಲ್ಲ, ಇಲ್ಲಿ ತನಕ ಜಗಲೀಕಟ್ಟೆಯಲ್ಲಿ ನಮ್ಮ ಕೆರೆಗಳನ್ನು ಉಳಿಸುವಂತಹ ನಿಟ್ಟಿನಲ್ಲಿ ನಮ್ಮ ಹಿರಿಯ ನಾಗರಿಕರು ಜಗಲೀಕಟ್ಟೆಯಲ್ಲಿ ಕೂತು ಸಾಕಷ್ಟು ವಿಷಯಗಳನ್ನ ತಿಳ್ಕೊಂಡ್ರು, ಹಾಗೆ ಸಾಕಷ್ಟು ವಿಷಯಗಳನ್ನ ತಿಳಿಸ್ಕೊಟ್ರು. ಖಂಡಿತ ಈ ಕಾರ್ಯಕ್ರಮ ತಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ನಾನು ಭಾವಿಸ್ತಾ ಇವತ್ತಿನ ಕಾರ್ಯಕ್ರಮನ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಕಾರ್ಯಕ್ರಮ ಮುಗಿಸೋದಕ್ಕೂ ಮುಂಚೆ ನಮ್ಮ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳಿದ್ದಲ್ಲಿ ತಿಳಿಸಬಹುದು. ನಮ್ಮ ಮೇಲ್ ಐ ಡಿ radioactive 90.4 msz@gmail.com. ಈ ಒಂದು ಮೇಲ್ ಐ ಡಿಗೆ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಬಹುದು. ಈ ಕಾರ್ಯಕ್ರಮನ ರೇಡಿಯೋದಲ್ಲಿ ಕೇಳಲು ಮಿಸ್ ಆಗಿದ್ದಲ್ಲಿ ನೀವು ನಮ್ಮ ವೆಬ್ಸೈಟ್ ಆದಂತಹ iRadio ವೆಬ್ಸೈಟ್ಗೆ ಹೋಗಿ ಈ ಕಾರ್ಯಕ್ರಮನ ಕೇಳಬಹುದು ಅಂತ ಹೇಳ್ತಾ, ನಿರಂತರವಾಗಿ ಕೇಳಿ 90.4 ಕಂಪನಾಂಕಗಳ CR ರೇಡಿಯೋ ಆಕ್ಟಿವ್. ಇದು ಬೆಂಗಳೂರಿನ ಮೊಟ್ಟಮೊದಲ ಸಮುದಾಯ ಬಾನುಲಿ ಕೇಂದ್ರ. ಸ್ನೇಹಿತರೆ, ನಾನು ನಿಮ್ಮ ರೇಡಿಯೋ ಗೆಳತಿ ಪದ್ಮಪ್ರಿಯ. ಮುಂದಿನ ಕಾರ್ಯಕ್ರಮದೊಂದಿಗೆ ನಿಮ್ಮ ಜೊತೆ ಇರ್ತೀನಿ ಅಂತ ಹೇಳ್ತಾ ಧನ್ಯವಾದಗಳು. ಊಟ ಅಂದ್ರೆ ಬರೀ ಉಪ್ಪಿನಕಾಯಿ ಅಲ್ಲ, ಉಪ್ಪಿನಕಾಯಿ ಊಟದ ಜೊತೆಗ್ ಮಾತ್ರ. ಹಾಗೇನೆ ರೇಡಿಯೋ ಕಾರ್ಯಕ್ರಮಗಳಲ್ಲಿ ಮನರಂಜನೆ ಮುಖ್ಯ ಅಲ್ಲ, ಮನರಂಜನೆಯೊಂದಿಗೆ ವಿಚಾರಪೂರ್ಣ ಕಾರ್ಯಕ್ರಮಗಳು ಅಗತ್ಯ. ಇದರಿಂದಾಗಿ ಸಮುದಾಯದ ಹಿತ ಕಾಯಲು, ಸಮುದಾಯದ ಗುರಿ ತೋರಲು ರೇಡಿಯೋ ಆಕ್ಟಿವ್ ವಾಹಿನಿ ಪ್ರಸಾರವಾಗುತ್ತಿದೆ. ಪರಿಸರ, ಶಿಕ್ಷಣ, ಭಾಷಣ, ಸಂದರ್ಶನ, ಮಾಹಿತಿಪೂರ್ಣ ವಿಚಾರಗಳ ಈ ರೇಡಿಯೋ ವಾಹಿನಿ ಪ್ರತಿಯೊಬ್ಬರ ಆತ್ಮೀಯ ಮಿತ್ರ, ಕಷ್ಟಕಾಲದ ಸಹಾಯಕ, ಇಷ್ಟ ವಿಚಾರಗಳ ಪ್ರಚೋದಕ, ಸಮುದಾಯದ ಹಿತಚಿಂತಕ. ತಪ್ಪದೆ ಕೇಳಿ 90.4 ತರಂಗಾಂತರದಲ್ಲಿ ರೇಡಿಯೋ ಆಕ್ಟಿವ್. ಕೇಳಿ ರೇಡಿಯೋ ಆಕ್ಟಿವ್, ಆಗಿ ಆಕ್ಟಿವ್.